ವೆಲ್ಕಮ್ ಬ್ಯಾಕ್. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯ ಮೇಲೆ ಆನ್ಲೈನ್ ಕೀಚಕರ ಅಟ್ಯಾಕ್. ದರ್ಶನ್ ಪತ್ನಿ ಮತ್ತು ಮಗನ ಮೇಲೆ ಆನ್ಲೈನ್ ದಾಳಿ ನಡೀತಾ ಇದೆ. ವಿಜಯಲಕ್ಷ್ಮಿ ದರ್ಶನ್ ಅವರ ಪತ್ನಿಯ ಮೇಲೆ ಅಟ್ಯಾಕ್ ಅಂದ್ರೆ ಆನ್ಲೈನ್ ಅಟ್ಯಾಕ್. ದರ್ಶನ್ ಪತ್ನಿ ಮತ್ತು ಮಗನ ಮೇಲೆ ಕೀಚಕರು ಇಂಟರ್ನೆಟ್ ದಾಳಿ ಮಾಡಿದ್ದಾರೆ. ಇಂಟರ್ನೆಟ್ ಕೀಚಕರಿಂದ ನಿರಂತರವಾದ ಟಾರ್ಚರ್. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಮಗ ವಿನೀಶ್ ವಿರುದ್ಧ ಅಶ್ಲೀಲ ಸಂದೇಶ. ದಿನನಿತ್ಯ ದರ್ಶನ್ ಪತ್ನಿಯನ್ನ ಗುರಿಯಾಗಿಸಿ ಅಸಭ್ಯವಾದ ಮೆಸೇಜ್ ರವಾನೆ. ದಲಿತ ಮುಖಂಡ ಭಾಸ್ಕರ್ ಪ್ರಸಾದರಿಂದ ದೂರೊಂದು ದಾಖಲಾಗಿದೆ. ಮಹಿಳಾ ಆಯೋಗಕ್ಕೆ ಪತ್ರ ಬರೆದಿರುವ ಭಾಸ್ಕರ್ ಪ್ರಸಾದ್ ದೂರನ್ನ ಗಂಭೀರವಾಗಿ ಪರಿಗಣಿಸಿರುವ ಮಹಿಳಾ ಆಯೋಗದಿಂದ ಸೂಕ್ತ ಕ್ರಮಕ್ಕಾಗಿ ಹೆಚ್ಚಿದ ಒತ್ತಡ. ಆನ್ಲೈನ್ ಕೀಚಕರನ್ನ ತಕ್ಷಣ ಬಂಧನ ಮಾಡುವಂತೆ ಆಗ್ರಹ. ದರ್ಶನ್ ಜೈಲು ಸೇರಿರುವ ಅವಕಾಶ ಬಳಸಿ ಪತ್ನಿ ಮೇಲೆ ದಾಳಿ ಅಕ್ಷಮ್ಯ. ಅಶ್ಲೀಲ ಮೆಸೇಜ್ಗಳನ್ನು ಕಳುಹಿಸಿಕೊಡ್ತಾ ಇದ್ದಾರಂತೆ. ಈ ಸುದ್ದಿಯನ್ನು ಗಮನಿಸ್ತಾ ಇರುವಂತಹ ಕರ್ಣಬುಡಗಳಿಗೆ ಒಂದು ಕಿವಿ ಮಾತು. ನಿಮ್ಮ ಕುಟುಂಬದಲ್ಲಿ ನೀವೇನಾದರೂ ಪ್ರಕರಣದಲ್ಲಿ ಜೈಲು ಸೇರಿದಾಗ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಒಬ್ಬಂಟಿ ಪತ್ನಿಗೆ ಯಾರಾದರೂ ಆನ್ಲೈನ್ನಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಿರಂತರವಾಗಿ ಕಿರುಕುಳವನ್ನು ಮಾಡಿದ್ರೆ ನಿಮ್ಮ ಮನಸ್ಸು ಸಹಿಸಿಕೊಳ್ಳುತ್ತಾ? ಎಷ್ಟು ದಿನ ಅಂತ ಕೊಳ್ತೀರಿ? ಅದನ್ನು ಸಹಿಸಿಕೊಳ್ಳಲಾಗದ ಮತ್ತು ಅತ್ಯಂತ ಅಕ್ಷಮ್ಯ ಅಂತ ಕರೆಸಿಕೊಳ್ಳುತ್ತೆ. ವಿಜಯಲಕ್ಷ್ಮಿ ತನ್ನ ಪತಿಗಾಗಿ ಏನೇನು ಮಾಡಿಲ್ಲ. ದೂರದ ರಾಜ್ಯದ ದೇವಸ್ಥಾನಗಳಿಗೆ ವಿಶೇಷವಾದಂಥ ಪ್ರಾರ್ಥನೆ ಮಾಡೋದಕ್ಕೆ ಹೋದ್ರು ತನ್ನ ಗಂಡನಿಗಾಗಿ. ಆಕೆಯನ್ನು ನಾವು ಅದಕ್ಕೋಸ್ಕರ ಕರೆದಿದ್ದು ಕ್ಷಮೆಯ ಧರಿತ್ರಿ ಅಂತ. ಗಂಡನ ಆಶ್ರಯ ಇಲ್ಲ. ಈಗ ಪರಪ್ಪನ ಅಗ್ರಹಾರದಲ್ಲಿ ಆ ಜೈಲಾಧಿಕಾರಿಗಳು ಅನುಮತಿ ಕೊಟ್ಟರೆ ನೋಡಬಹುದು, ಇಲ್ಲದಿದ್ದರೆ ಅದೂ ಇಲ್ಲ. ಈ ಹಿಂದೆ ಹಂಗಿರಲಿಲ್ಲ. ತನಗೆ ಮನಸ್ಸಾದಾಗ ಹೋಗಿ ಬರ್ಬೋದಾಗಿತ್ತು ಪ್ರಭಾವವನ್ನು ಬಳಸ್ಕೊಂಡು. ಈಗ ಜೈಲಿನ ನಿಯಮಗಳು ಬದಲಾಗಿದ್ದಾವೆ. ದರ್ಶನ್ ಈ ಹಿಂದೆ ಅನುಭವಿಸ್ತಾ ಇದ್ದಂಥ ಅನುಕೂಲಗಳನ್ನೆಲ್ಲ ಈಗ ಅನುಭವಿಸ್ತಾ ಇರೋದು. ಉಳಿದ ವಿಚಾರಣಾಧೀನ ಕೈದಿ ಹೇಗಿರ್ತಾರೋ, ಇನ್ನು ತೀರ್ಪು ಪ್ರಕಟ ಆಗಿಲ್ಲ. ಈಗ ಆತ ಜುಡಿಷಿಯಲ್ ಕಸ್ಟಡಿ, ವಿಚಾರಣಾಧೀನ ಕೈದಿಗೆ ಒಂದಷ್ಟು ಅನುಕೂಲಗಳು ಇರ್ತವೆ, ಇರಲ್ಲ ಅಂತೇನೂ ಇಲ್ಲ. ಸಜಾ ಕೈದಿಯ ತರಹ ಶಿಕ್ಷೆಗೇನು ಒಳಪಟ್ಟಿರೋದಿಲ್ಲ. ಆದರೆ ಆತನ ಏಕಾಂಗಿತನದಲ್ಲಿ ಆತ ಅನುಭವಿಸುವಂತಹ ವೇದನೆ, ಒಬ್ಬ ಪತ್ನಿಯಾಗಿ ಆಕೆ ಗಂಡನಿಲ್ಲದೆ ಆಕೆ ಒಬ್ಬಂಟಿಯಾಗಿ ಅನುಭವಿಸುವ ವೇದನೆ, ಇದನ್ನು ಯಾಕೆ ಆನ್ಲೈನ್ ಕೀಚಕರು ಅರ್ಥ ಮಾಡಿಕೊಳ್ಳೋದಿಲ್ಲ? ಸಾಲಕ್ಕೆ ಪಡ್ಕೊಂಡಿರೋ ಮೊಬೈಲ್ ಕೈಯಲ್ಲಿದೆ ಅನ್ನೋ ಕಾರಣಕ್ಕೆ, ಉಚಿತವಾಗಿ ಇಂಟರ್ನೆಟ್ ಸಿಗುತ್ತೆ ಅನ್ನೋ ಕಾರಣಕ್ಕೆ, ಇಂಟರ್ನೆಟ್ ಎಷ್ಟು ಯೂಸ್ ಮಾಡಿದ್ರೂ ಮುಗಿತಾ ಇಲ್ಲ ಅನ್ನೋ ಭರದಲ್ಲಿ ಸಿಕ್ಕವರಿಗೆ ಅಶ್ಲೀಲ ಕಾಮೆಂಟ್ಗಳನ್ನು ಹಾಕುತ್ತೀರಿ ಅನ್ನುವುದಾದರೆ ನೀವು ಕಲಿತ ಸಂಸ್ಕಾರ ಎಲ್ಲಿಂದ? ಯುವ ಜನತೆ ಎತ್ತ ಸಾಗ್ತಾ ಇದೆ ಸಮಾಜದಲ್ಲಿ. ಒಂದು ಪ್ರಭಾವಿ ಕುಟುಂಬನೇ ಆಗಿರಲಿ, ರಾಜಕಾರಣಿ ಕುಟುಂಬನೇ ಆಗಿರಲಿ, ಸೆಲೆಬ್ರಿಟಿ ಕುಟುಂಬನೇ ಆಗಿರಲಿ, ಕಟ್ಟ ಕಡೆಯದಾಗಿ ಅವರ ಮನಸ್ಸು ಆ ಮಾಂಸದ ತುಂಡೆ ತಾನೆ. ನಿಮ್ಮ ಹೃದಯದಂತೆ ಅಲ್ವಾ ಅವರ ಹೃದಯವೂ ಕೂಡ. ಅವರ ಜೀವನ ಶೈಲಿ ರೂಪುರೇಷೆಗಳು ಬದಲಾಗಿರ್ಬೋದು, ಆದರೆ ಅವರ ದೇಹದ ಒಳಗಿರೋ ಆ ಮಾಂಸದ ಮುದ್ದೆ ಆತ್ಮ ಅಥವಾ ಹೃದಯ ನಿಮ್ಮಂತೆ ಅಲ್ವಾ? ಅವರಿಗೂ ಭಾವನೆ ಇರೋದಿಲ್ವಾ? ನನ್ನ ಹೆಂಡತಿಗೆ ಯಾವನೋ ಕಂಡವನು ಮೆಸೇಜ್ ಮಾಡ್ತಾ ಇದ್ದಾನೆ ಅನ್ನುವುದಾದರೆ ಆ ಗಂಡ ಅನುಭವಿಸಬೇಕಾದ ವೇದನೆ, ಪಾಪ ಇನ್ನೂ ಅಪ್ರಾಪ್ತನಾಗಿರ್ತಕ್ಕಂತಹ ಮಗ ವಿನೀಶ್, ಆತನ ಮನಸ್ಸಿಗೂ ಪ್ರಭಾವ ಬೀರೋದಿಲ್ವಾ? ಸೊ ಈಗ ಬರ್ತಿರ್ತಕ್ಕಂಥ ಅಪ್ಡೇಟ್ಸ್ಗಳ ಪ್ರಕಾರ ವಿಜಯಲಕ್ಷ್ಮಿಗೆ ಅಶ್ಲೀಲವಾಗಿ ಮೆಸೇಜನ್ನು ಕಳುಹಿಸಿಕೊಡಲಾಗ್ತಾ ಇದೆ. ಜೊತೆಗೆ ದರ್ಶನ್ ಪುತ್ರ ವಿನೀಶ್ಗೂ ಕೂಡ ಅಶ್ಲೀಲವಾದಂಥ ಮೆಸೇಜ್ಗಳನ್ನು ಕಳುಹಿಸಲಾಗ್ತಾ ಇದೆ. ಇಂಟರ್ನೆಟ್ ಕೀಚಕರಿಂದ ನಿರಂತರ ಟಾರ್ಚರ್. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಮಗ ವಿನೀಶ್ ವಿರುದ್ಧ ಅಶ್ಲೀಲ ಸಂದೇಶ. ಇನ್ನೂ ದಿನನಿತ್ಯ ದರ್ಶನ್ ಪತ್ನಿಯನ್ನು ಗುರಿಯಾಗಿಸಿ ಅಸಭ್ಯ ಮೆಸೇಜ್. ದಲಿತ ಮುಖಂಡ ಭಾಸ್ಕರ್ ಪ್ರಸಾದ್ರಿಂದ ದೂರು ದಾಖಲಾಗಿದೆ. ಅರ್ಥಾತ್ ಮಹಿಳಾ ಆಯೋಗಕ್ಕೆ ಪತ್ರವನ್ನು ಬರೆದುಕೊಟ್ಟಿದ್ದಾರೆ. ಸೊ ದೂರನ್ನು ಗಂಭೀರವಾಗಿ ಪರಿಗಣಿಸಿರುವಂತಹ ಮಹಿಳಾ ಆಯೋಗದಿಂದ ಸೂಕ್ತ ಕ್ರಮಕ್ಕಾಗಿ ಹೆಚ್ಚಿದ ಒತ್ತಡ. ಆನ್ಲೈನ್ ಕೀಚಕರನ್ನು ತಕ್ಷಣ ಬಂಧಿಸುವಂತ ಆಗ್ರಹ ಕೂಡ ವ್ಯಕ್ತವಾಗಿದೆ. ದರ್ಶನ್ ಜೈಲು ಸೇರಿರತಕ್ಕಂಥ ಅವಕಾಶವನ್ನು ಬಳಸಿಕೊಂಡು ಪತ್ನಿ ಮತ್ತು ಮಕ್ಕಳ ಮೇಲೆ ಆನ್ಲೈನ್ ದಾಳಿ ನಿಜಕ್ಕೂ ಕೂಡ ಅಕ್ಷಮ್ಯ. ಇದಕ್ಕೊಂದು ಕಡಿವಾಣ ಹಾಕಬೇಕು. ಈ ಹಿಂದೆ ದರ್ಶನ್ ಫ್ಯಾನ್ಸ್ಗಳು ಆ ರಮ್ಯಾ ಎನ್ನುವಂಥ ಹೆಣ್ಣು ಮಗಳಿಗೆ ಮೆಸೇಜ್ ಕಳಿಸ್ಕೊಟ್ರು ಅಂತ ಹೇಳಿ ಪಾಪ ಅವನೇನೋ ಕರ್ಣೆ ಹಿಡ್ಕೊಂಡು ಗಾರೆ ಮೆತ್ತಿದ್ದಂತೆ ಅವನ್ನ ಬಂದಿದ್ರು ಪೊಲೀಸರು. ಸೊ ಹಾಗೆ ಇದನ್ನು ಮಾಡಬೇಕಲ್ಲ. ದರ್ಶನ್ ಪತ್ನಿಗೆ ಯಾವನೋ ಒಬ್ಬ ಮೆಸೇಜ್ ಹಾಕೋವನೆ, ಅವ್ನು ಪಾಯಿಂಟ್ ಹೊಡಿತವನೋ ಗಾರೆ ಕೆಲಸ ಮಾಡ್ತವನೋ, ಹೋಗಿ ಒದ್ದು ಬರಬೇಕು. ಸೈಬರ್ ಕ್ರೈಮ್ ಇದನ್ನು
ಗಂಭೀರವಾಗಿ ಪರಿಗಣಿಸಿಕೊಂಡು ತಕ್ಕದಾದ ಕ್ರಮವನ್ನು ತೆಗೆದುಕೊಳ್ಳಬೇಕು ಎನ್ನೋ ಜನಾಗ್ರಹ ವ್ಯಕ್ತವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.